ಮಾಜಿ ಕ್ರಿಕೆಟರ್ನಿಂದ ಸರ್ಕಾರಕ್ಕೆ ವಂಚನೆಯ ಆರೋಪ ಕೇಳಿ ಬಂದಿದೆ. ಕ್ರಿಕೆಟಿಗ ರಾಬಿನ್ ಉತ್ತಪ್ಪರನ್ನ ಬಂಧಿಸುವಂತೆ ಆಗ್ರಹ ಕೇಳಿ ಬರ್ತಾ ಇದೆ. ಉದ್ಯೋಗಿಗಳಿಗೂ ಕೂಡ ಉತ್ತಪ್ಪ ವಂಚಿಸಿರೋ ಆರೋಪ ಇದು. ಪೊಲೀಸ್ ಠಾಣೆಗೆ ಪತ್ರ ಬರೆದಿರುವ ಪಿಎಫ್ಒ ಅಧಿಕಾರಿ ಪಿಎಫ್ಒ ಷಡಕ್ಷರಿ ಗೋಪಾಲ್ ರೆಡ್ಡಿ ಅವರಿಂದ ಪತ್ರ ಬರೆಯಲಾಗಿದೆ. ಪುಲ್ಕೇಶಿನಗರ ಪೊಲೀಸರಿಗೆ ಈ ಷಡಕ್ಷರಿಯವರು ಈ ಪತ್ರವನ್ನ ಬರೆದಿದ್ದಾರೆ. ಸರ್ಕಾರಕ್ಕೆ ವಂಚನೆ ಮಾಡಿದ್ದಲ್ಲದೆ ಉದ್ಯೋಗಿಗಳಿಗೂ ಕೂಡ ರಾಬಿನ್ ಉತ್ತಪ್ಪ ವಂಚಿಸಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಪಿಎಫ್ಒ ಅಧಿಕಾರಿ ಪತ್ರವನ್ನ ಬರೆದಿದ್ದಾರೆ. ಪಿಎಫ್ಒ ಷಡಕ್ಷರಿ ಗೋಪಾಲ್ ರೆಡ್ಡಿ ಅವರಿಂದ ಪತ್ರ ಬರೆಯಲಾಗಿದೆ. ಪುಲ್ಕೇಶಿನಗರ ಪೊಲೀಸರಿಗೆ ಈ ಪತ್ರವನ್ನ ಪಿಎಫ್ಒ ಬರೆದಿದ್ದಾರೆ. ಈ ಬಗ್ಗೆ ಲೈವ್ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಏನಿದು ರಾಬಿನ್ ರಾದಂಥ? ಕನ್ನಡಿಗ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಅವರು ಸೆಂಚುರೀಸ್ ಲೈಫ್ ಸ್ಟೈಲ್ ಬ್ರಾಂಡ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಖಾಸಗಿ ಕಂಪನಿಯನ್ನ ನಡೆಸ್ತಿರ್ತಾರೆ. ಇಲ್ಲಿ ಆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಉದ್ಯೋಗಿಗಳಿಗೆ ಸುಮಾರು 23 ಲಕ್ಷ ಹಣ PF ಅನ್ನ ಕಟ್ಟದೆ ವಂಚನೆಯನ್ನ ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೆ ಆರೋಪ ಕೇಳಿ ಬಂದಿರುವಂಥದ್ದು. ಅಂದ್ರೆ ತಮಗೆ ನೀಡ್ತಿದ್ದಂಥ ಸಂಬಳದಲ್ಲಿ ಇಂತಿಷ್ಟು ಹಣವನ್ನ PF ಅಂತೇಳಿ ರಾಬಿನ್ ಉತ್ತಪ್ಪ ಅವರು ಕಟ್ ಮಾಡ್ಕೊಳ್ತಿದ್ರು. ಆದ್ರೆ ನಾವು ಕೆಲಸವನ್ನ ಬಿಟ್ಟ ನಂತರದಲ್ಲಿ PFಗೆ ಅಪ್ಲೈ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಹಣದಲ್ಲಿ ಅಂದ್ರೆ ಸಂಬಳದಲ್ಲಿ ಕಟ್ ಮಾಡಿದಂಥ PF ಹಣವನ್ನ ಪ್ರಾದೇಶಿಕ PF ಅಧಿಕಾರಿಗಳು ಏನಿರ್ತಾರೆ ಅವ್ರಿಗೆ ಕಟ್ಟದೆ ಮೋಸ ಮಾಡಿದ್ದಾರೆ ಅಂತೇಳಿ ಆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಸಿಬ್ಬಂದಿ ಏನಿದ್ದಾರೆ ಅವರು ಸದ್ಯ ರಾಬಿನ್ ಉತ್ತಪ್ಪ ವಿರುದ್ಧವಾಗಿ ಸ್ಥಳೀಯ PFO ಅಧಿಕಾರಿ ಷಡಕ್ಷರಿ ಅವರ ಬಳಿಯಲ್ಲಿ ಮೊದಲು ದೂರನ್ನ ಕೊಟ್ಟಿರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಸ್ಥಳೀಯ PFO ಅಧಿಕಾರಿ ಆಗಿದ್ದಂಥ ಷಡಕ್ಷರಿ ಗೋಪಾಲ್ ರೆಡ್ಡಿ ಅವರು ಕೂಡ ಚೆಕ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಸುಮಾರು ತಿಂಗಳುಗಳಿಂದ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಉದ್ಯೋಗಿಗಳ ಸಂಬಳದಲ್ಲಿ ಕಡಿತ ಮಾಡ್ತಿದ್ದಂಥ ಹಣವನ್ನ PF ಅನ್ನ ಕಟ್ಟದೆ ವಂಚನೆ ಮಾಡಿರುವಂಥದ್ದು ಗೊತ್ತಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ PFO ಅಧಿಕಾರಿ ಆಗಿರುವಂತಹ ಷಡಕ್ಷರಿ ಅವರು ಪುಲ್ಕೇಶಿನಗರ ಪೊಲೀಸ್ ಠಾಣೆಗೆ ಹೋಗಿ ಒಂದು ಲಿಖಿತ ದೂರನ್ನು ಕೂಡ ಕೊಡಲಿಕ್ಕೆ ಮುಂದಾಗ್ತಾರೆ. ಜೊತೆಗೆ ಅವ್ರ ಮೇಲೆ ವಾರೆಂಟ್ ಜಾರಿ ಆಗಿದೆ, ಕೂಡಲೇ ಉತ್ತಪ್ಪ ಅವರನ್ನ ಬಂಧಿಸಬೇಕು ಅಂತೇಳಿ ಪುಲ್ಕೇಶಿನಗರ ಪೊಲೀಸರ ಗಮನಕ್ಕೆ ತರುವಂತ ಕೆಲಸವನ್ನ PFO ಷಡಕ್ಷರಿ ಅವರು ಮಾಡುವಂಥದ್ದು. ಆದ್ರೆ ಅವ್ರು ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ಸ್ಥಳೀಯ PFO ಷಡಕ್ಷರಿ ಅವರು ಏನು ದೂರನ್ನ ಕೊಡ್ತಾರೆ ಅದರ ಮಾಹಿತಿ ಆಧಾರದ ಮೇಲೆ ಹೋಗಿ ಪುಲ್ಕೇಶಿನಗರ ಪೊಲೀಸರು ಸ್ಪಾಟ್ ವಿಸಿಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಉತ್ತಪ್ಪ ಅವರು ಪುಲ್ಕೇಶಿನಗರ ಲಿಮಿಟ್ಸ್ ನಲ್ಲಿ ಇಲ್ಲದೆ ಇರೋದು ಸದ್ಯಕ್ಕೆ ಗೊತ್ತಾಗಿರುವಂಥದ್ದು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಲಿಮಿಟ್ಸ್ ನಲ್ಲಿ ರಾಬಿನ್ ಉತ್ತಪ್ಪ ಅವರು ಇಲ್ಲ ಅನ್ನೋ ಮಾಹಿತಿಯನ್ನ PFO ಷಡಕ್ಷರಿ ಅವರಿಗೆ ನೀಡುವಂತ ಕೆಲಸವನ್ನ ಪುಲ್ಕೇಶಿನಗರ ಪೊಲೀಸರು ಮಾಡಿರುವಂತದ್ದು. ಸಭಾ, ಥ್ಯಾಂಕ್ ಯು ಶಿವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.